ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ತಂದಿರೋ ಮೂವಿ ಬಂದು 1998ರಲ್ಲಿ ಬಂದ ಟ್ರೂ ಮ್ಯಾನ್ ಶೋ. ಈ ಕತೆ ಶುರು ಆಗೋದು ಒಂದು ಟಿವಿ ಶೋ ಕ್ರಿಯೇಟರ್ ಕ್ರಿಸ್ಟೋಫ್ ಇಂದ. ಇವನು ಟ್ರೂ ಮ್ಯಾನ್ ಶೋ ಅಂತ ಒಂದು ಟಿವಿ ಶೋ ಮಾಡ್ತಾ ಇರ್ತಾನೆ. ಆ ಶೋ 24 ಗಂಟೆ ಪ್ರತಿದಿನ ಬರ್ತಾ ಇರುತ್ತೆ. ಈ ಶೋಗೆ ಆಚೆ ತುಂಬಾ ಫ್ಯಾನ್ಸ್ ಕೂಡ ಇರ್ತಾರೆ. ಈ ಶೋ ಬಂದು ಟ್ರೂ ಮ್ಯಾನ್ ಅನ್ನೋ ವ್ಯಕ್ತಿ ಜೀವನ. ಅವ್ನ್ ಪ್ರತಿದಿನ ಅವನ ಜೀವನದಲ್ಲಿ ಏನೇನ್ ಆಗ್ತಾ ಇರುತ್ತೆ ಎಲ್ಲ ಟಿವಿಲ್ ಬರ್ತಾ ಇರುತ್ತೆ. ಅವ್ನ್ ಸುತ್ತಮುತ್ತ ಇರೋದೆಲ್ಲ ನಾಟಕ. ಅವ್ನ್ ಇರೋ ಜಾಗ ಕೂಡ ಬಂದು ಒಂದು ಸೆಟ್. ಆದ್ರೆ ಅವ್ನ ಎಮೋಷನ್ಸ್ ಎಲ್ಲ ನಿಜ. ಯಾಕೆ ಅಂದ್ರೆ ಇದು ಎಲ್ಲ ನಾಟಕ ಅಂತ ಅವನಿಗೆ ಗೊತ್ತೇ ಇರಲ್ಲ. ಅವ್ನ ಜೀವನ ಇರೋದೇ ಹೀಗೆ ಅಂತ ಅನ್ಕೊಂಡಿರ್ತಾನೆ. ಅವ್ನ ಹೆಂಡತಿ ಮತ್ತೆ ಅವ್ನ ಬೆಸ್ಟ್ ಫ್ರೆಂಡ್ ಕೂಡ ಎಲ್ಲ ಆಕ್ಟರ್ಸ್. ಟ್ರೂ ಮ್ಯಾನ್ ಬಂದು ತುಂಬಾನೇ ನಾರ್ಮಲ್ ಮನುಷ್ಯ. ಒಂದು ಇನ್ಶೂರೆನ್ಸ್ ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತಾನೆ. ಸಿ ಹೇವನ್ ಅನ್ನೋ ಒಂದು ಊರಲ್ಲಿ ಅವನಿರ್ತಾನೆ. ಅಲ್ಲಿ ನಡೆಯೋ ಪ್ರತಿಯೊಂದು ಕೂಡ ಕ್ರಿಸ್ಟೋಫ್ ಮತ್ತೆ ಅವನ ಟೀಮ್ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಒಂದ್ ದಿನ ಟ್ರೂಮನ್ ಆಫೀಸ್ಗೆ ಅಂತ ಹೊರಡ್ತಾ ಇರ್ತಾನೆ. ಸಡನ್ ಆಗಿ ಆಕಾಶದಿಂದ ಏನೋ ಬೀಳುತ್ತೆ. ಟ್ರೂಮನ್ ಗಾಬರಿಯಾಗಿ ಹೆದರ್ಕೊಂಡು ಅದ್ರ ಹತ್ರ ಹೋಗಿ ಏನದು ಅಂತ ನೋಡ್ತಾನೆ. ಅದು ಬಂದು ಒಂದು ಸೆಟ್ ಲೈಟ್ ಮಿಸ್ ಆಗಿ ಬಿದ್ದಿರುತ್ತೆ. ಅವನಿಗೆ ಇದು ಹೇಗೆ ಬಂತು, ಎಲ್ಲಿಂದ ಬಂತು ಅಂತ ಒಂದು ಅರ್ಥ ಆಗಲ್ಲ. ಆ ವಿಷಯನ ಅಲ್ಲೇ ಬಿಟ್ಟು ಅವನು ಆಫೀಸಿಗೆ ಹೋಗ್ತಾನೆ. ಆಗಿದ್ದ ಸಿಚುವೇಶನ್ ನ ಕಂಟ್ರೋಲ್ ಮಾಡೋಕೆ ರೇಡಿಯೋ ನ್ಯೂಸ್ ಅಲ್ಲಿ ಇವತ್ತು ಮೇಲ್ಗಡೆ ಹೋಗ್ತಾ ಇರೋ ಒಂದು ಏರ್ ಕ್ರಾಫ್ಟ್ ಇಂದ ಮಿಸ್ ಆಗಿ ಒಂದು ಪಾರ್ಟ್ ಬಿತ್ತು ಅಂತ ಹೇಳ್ತಾರೆ. ಟ್ರೂಮ್ಯಾನ್ ಅದೇ ಲೈಟ್ ಇರಬೇಕು ಅಂತ ಅನ್ಕೊಂತಾನೆ. ಪ್ರೊಡಕ್ಷನ್ ಟೀಮ್ ಅವರು ಅವ್ನು ಕೇಳೋ ನ್ಯೂಸ್ ಕೂಡ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಎಲ್ಲ ಕಡೆ ಕ್ಯಾಮ್ರಾಸ್ ಇರುತ್ತೆ. ಅವ್ನ ಸುತ್ತ ಇರೋ ಜನರು ಎಲ್ಲ ಆಕ್ಟರ್ಸ್. ಆಚೆ ಎಲ್ರಿಗೂ ಅವ್ರದೇ ಆದ ಲೈಫ್ ಇರುತ್ತೆ. ಆದ್ರೆ ಟ್ರೂಮ್ಯಾನ್ಗೆ ಇದು ಯಾವುದು ಗೊತ್ತಿರಲ್ಲ. ಅವನ ಆಫೀಸಲ್ಲಿ ಯಾರಿಗೂ ಗೊತ್ತಿಲ್ಲದಲೇ ಇರೋ ಹಾಗೆ ಫಿಜಿ ಅನ್ನೋ ಊರಿಗೆ ಕಾಲ್ ಮಾಡಿ ಲಾರೆನ್ ಅಥವಾ ಸಿಲ್ವಿಯಾ ಗಾರ್ಲೆಂಡ್ ಅಂತ ಯಾರಾದ್ರೂ ಇದಾರಾ ಅಂತ ಕೇಳ್ತಾನೆ. ಆದ್ರೆ ಆ ಹೆಸರವರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಅವನು ಮ್ಯಾಗಝೀನ್ ಅಲ್ಲಿ ಇರೋ ಹುಡುಗಿ ಕಣ್ಗಳನ್ನ ಹರಿತಾ ಇರ್ತಾನೆ. ಯಾವ ಕಣ್ಣು ಸಿಲ್ವಿಯಾ ತರ ಇದೆ ಅಂತ ನೋಡಕ್ಕೆ. ಅವತ್ತು ಅವನ ಹತ್ರ ಅವನ ಬಾಸ್ ಲಾರೆನ್ಸ್ ಬಂದು ಪಕ್ಕ ಇರೋ ಒಂದು ಐಲ್ಯಾಂಡ್ಗೆ ಹೋಗಿ ಕ್ಲೈಂಟ್ ಡೀಲ್ನ ಕ್ಲೋಸ್ ಮಾಡಕ್ಕೆ ಅಂತ ಹೇಳ್ತಾನೆ. ಆದರೆ ಟ್ರೂಮನ್ ನನಗೆ ಬೇರೆ ಕೆಲಸ ಇದೆ ಅಂತ ಹೇಳಿ ತಪ್ಪಿಸ್ಕೊಳಕ್ ನೋಡ್ತಾನೆ. ಆದರೆ ಅವನ ಬಾಸ್ ನೀನು ಇದು ಮಾಡಲಿಲ್ಲ ಅಂದರೆ ಕೆಲಸ ಕಳ್ಕೊಂತೀಯ ಅಂತ ಹೇಳಿದಾಗ ಟ್ರೂಮ್ಯಾನ್ ಒಪ್ಕೊಂತಾನೆ. ಟ್ರೂಮ್ಯಾನ್ ಬೋಟ್ ಹತ್ರ ಹೋಗ್ತಾನೆ. ಅಲ್ಲಿ ಹೋದಾಗ ಕೂಡ ಅವನಿಗೆ ಹೋಗೋಕ್ಕೆ ಇಷ್ಟ ಇರಲ್ಲ. ಅಲ್ಲಿ ತುದಿಲಿ ಒಂದು ಅರ್ಧ ಮುಳುಗಿರೋ ಬೋಟ್ನ ನೋಡಿ ಅವನು ತುಂಬಾನೇ ಹೆದರ್ಕೊಂತಾನೆ. ಅವನಿಗೆ ನೀರಲ್ಲಿ ಪ್ರಯಾಣ ಮಾಡೋದು ಅಂದರೆ ಭಯ. ಅವನು ಐಲ್ಯಾಂಡ್ಗೆ ಹೋಗ್ದಲೇ ಬಂದಿದ್ದ ದಾರಿಯಲ್ಲೇ ವಾಪಸ್ ಹೋಗ್ತಾನೆ. ಈ ಶೋ ಅಲ್ಲಿ ಟ್ರೂಮ್ಯಾನ್ಗೆ ಗೊತ್ತಿಲ್ದಲೇ ಇರೋಗೆ ಅಡ್ವರ್ಟೈಸ್ಮೆಂಟ್ಸ್ಗಳನ್ನ ಕೂಡ ಕೊಡ್ತಾ ಇರ್ತಾರೆ. ಆ ರಾತ್ರಿ ಟ್ರೂಮ್ಯಾನ್ ಅವನ ಫ್ರೆಂಡ್ ಮಾರ್ಲಿನ್ನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾನೆ. ಅವನು ಮಾರ್ಲಿನ್ ಹತ್ರ ಕೆಲಸ ಬಿಟ್ಟು ಈ ಐಲ್ಯಾಂಡ್ನ ಕೂಡ ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾನೆ. ಫಿಜಿ ಅನ್ನೋ ಒಂದು ಸಣ್ಣ ದೇಶದಲ್ಲಿ ಹೋಗಿ ಸೆಟ್ಲ್ ಆಗ್ಬೇಕು ಅಂತ ಹೇಳ್ತಾನೆ. ಆದ್ರೆ ಅವನ ಫ್ರೆಂಡ್ ಜೋಕ್ ತರ ನಗಾಡಿ ಅದು ತುಂಬಾನೇ ಬ್ಯಾಡ್ ಐಡಿಯಾ ಅಂತ ಹೇಳ್ತಾನೆ. ಇಲ್ಲಿ ನಿಂಗೆ ಚೆನ್ನಾಗಿರೋ ಕೆಲಸ ಇದೆ, ಹೆಂಡತಿ, ಮನೆ ಎಲ್ಲ ಇದೆ, ಎಷ್ಟು ಆರಾಮ್ ಲೈಫ್ ಇದೆ ಅಂತ ಹೇಳ್ತಾನೆ. ಇದನ್ ಬಿಟ್ಟು ಹೋದ್ರೆ ಮುಟ್ಟಾಳ್ತನ ಅದು ಅಂತಾನು ಕೂಡ ಹೇಳ್ತಾನೆ. ಇದೆಲ್ಲ ಯೋಚನೆ ಮಾಡ್ತಾ ಅವನೊಬ್ನೇ ಬೀಚಲ್ಲಿ ಕೂತಿರ್ತಾನೆ. ಅವನು ಚಿಕ್ಕವನಾಗಿದ್ದಾಗ ಟ್ರೂಮ್ಯಾನ್ ಮತ್ತೆ ಅವರ ಅಪ್ಪ ಬೋಟಲ್ಲಿ ಹೋಗ್ಬೇಕಾದ್ರೆ ಸಡನ್ ಆಗಿ ಅಲೆಗಳೆಲ್ಲ ಜಾಸ್ತಿಯಾಗಿ ಅವನಪ್ಪ ನೀರಲ್ಲಿ ಮುಳುಗೋಗಿರ್ತಾರೆ. ಇದೇ ಕಾರಣದಿಂದ ಟ್ರೂಮ್ಯಾನ್ಗೆ ನೀರಲ್ಲಿ ಹೋಗೋಕೆ ಭಯ. ಇದನ್ನ ಕೂಡ ಪ್ರೊಡಕ್ಷನ್ ಅವರೇ ಮಾಡಿರ್ತಾರೆ. ಟ್ರೂಮ್ಯಾನ್ ಚಿಕ್ಕವನಿದ್ದಾಗಲೇ ಅವನಲ್ಲಿ ಭಯನ ಹಾಕೋಕೆ, ಮುಂದೆ ಅವನು ಈ ಐಲ್ಯಾಂಡ್ನ ಬಿಟ್ಟು ಹೋಗ್ದಲೇ ಇರೋ ಹಾಗೆ ಮಾಡೋಕ್ಕೆ. ಇವಾಗ ಟ್ರೂಮ್ಯಾನ್ ಯೋಚನೆ ಮಾಡ್ತಾ ಇರೋದನ್ನ ನೋಡಿ ಪ್ರೊಡಕ್ಷನ್ ಅವರು ಅವನಿಗೆ ಯೋಚನೆ ಮಾಡೋಕ್ಕೂ ಚಾನ್ಸೇ ಕೊಡಬಾರ್ದು ಅಂತ ಮಳೆ ಶುರು ಮಾಡ್ತಾರೆ. ಆದರೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅದು ಟ್ರೂಮ್ಯಾನ್ ಮೇಲೆ ಮಾತ್ರ ಬೀಳ್ತಾ ಇರುತ್ತೆ. ಇದನ್ನೆಲ್ಲ ನೋಡಿ ಟ್ರೂಮ್ಯಾನ್ಗೆ ಆಶ್ಚರ್ಯ ಆಗುತ್ತೆ. ಆಮೇಲೆ ಎಲ್ಲ ಕಡೆ ಮಳೆ ಶುರು ಆಗುತ್ತೆ. ಅವನು ಜಾಸ್ತಿ ತಲೆ ಕೆಡಿಸ್ಕೊಳ್ದಲೇ ಮನೆಗೆ ಹೋಗ್ತಾನೆ. ಮನೆಗೆ ಬಂದು ಅವನ ಪ್ಲಾನ್ನ ಅವನ ಹೆಂಡತಿ ಮೆರಲ್ಗೆ ಹೇಳ್ತಾನೆ. ಬಾ ಇಬ್ರು ಒಟ್ಟಿಗೆ ಟ್ರಾವೆಲ್ ಮಾಡೋಣ, ಬೇರೆ ಬೇರೆ ಕಡೆ ಹೋಗಿ ಜಾಗಗಳನ್ನ ನೋಡೋಣ ಅಂತ ಹೇಳ್ತಾನೆ. ಆದ್ರೆ ಅವಳು ಅದು ಒಳ್ಳೆ ಐಡಿಯಾ ಅಲ್ಲ, ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಂತ ಹೇಳ್ತಾಳೆ. ಅದ್ರ ಬದಲು ಮಗು ಮಾಡ್ಕೊಳ್ಳೋಣ, ಅದು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಮಾರನೇ ದಿನ ಟ್ರೂಮ್ಯಾನ್ ಆಫೀಸ್ಗೆ ಹೋಗ್ಬೇಕಾದ್ರೆ ಅವನ ಎದುರುಗಡೆ ಒಬ್ಬ ವಯಸ್ಸಾಗಿರೋ ಭಿಖಾರಿ ತರ ಇರೋ ಯಾರೋ ವ್ಯಕ್ತಿ ಪಾಸ್ ಆಗ್ತಾನೆ. ಸಡನ್ ಆಗಿ ಟ್ರೂಮ್ಯಾನ್ಗೆ ಅದು ಅವನ ಅಪ್ಪ ತರ ಇದ್ದಾರೆ ಅಂತ ಅನ್ಸಿ ಹತ್ರ ಹೋಗ್ತಾನೆ. ಇನ್ನೇನ್ ಮಾತಾಡ್ಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲೇ ಸುತ್ತಮುತ್ತ ಇರೋ ಬೇರೆ ಆಕ್ಟರ್ಸ್ ಅವ್ರ ಅಪ್ಪನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಟ್ರೂಮ್ಯಾನ್ ಅವ್ರ ಹಿಂದೆ ಹೋಗೋಕೆ ಅಂತ ಪ್ರಯತ್ನ ಪಡ್ತಾನೆ. ಆದ್ರೆ ಪ್ರೊಡಕ್ಷನ್ ಅವರು ಅಡ್ಡ ಹಾಕ್ತಾರೆ. ಅವನು ಹೋಗೋ ಅಷ್ಟರಲ್ಲಿ ಅವ್ರ ಅಪ್ಪನ ಬಸ್ಗೆ ಹಾಕಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅವನಪ್ಪ ಮಿಸ್ ಆಗಿ ಸೆಟ್ಗೆ ಬಂದಿರ್ತಾರೆ. ಅದು ಪ್ಲಾನ್ ಆಗಿರಲ್ಲ. ಟ್ರೂಮ್ಯಾನ್ ಅವನ ತಾಯಿ ಆಂಜೆಲಾ ಹತ್ರ ಆಗಿದ್ದನ್ನೆಲ್ಲ ಹೇಳ್ಕೊಂತಾನೆ. ಆಂಜೆಲಾ ಅದು ನಿನ್ ಭ್ರಮೆ, ಹಾಗೆ ಹೇಗೆ ಹಾಕಕ್ ಸಾಧ್ಯ, ನೀನ್ ಎಲ್ಲೋ ಅವ್ರನ್ನ ಜಾಸ್ತಿ ಮಿಸ್ ಮಾಡಿರ್ಬೇಕು, ಅದಕ್ಕೆ ಬೇರೆ ಯಾರು ನಿಂಗೆ ನಿಮ್ಮ ಅಪ್ಪನ ತರ ಕಾಣಿಸಿದ್ದಾರೆ ಅಂತ ಹೇಳಿ
ಸಮಾಧಾನ ಮಾಡಿ ಅವನ್ನ ಕಳಿಸ್ತಾಳೆ. ಟ್ರೂಮ್ಯಾನ್ ಮನೇಲಿ ಅವನ ಹಳೆ ವಸ್ತುಗಳ ಜೊತೆ ಅವಂದು ಮತ್ತೆ ಅವ್ರ ಅಪ್ಪಂದು ಫೋಟೋಗಳನ್ನ ನೋಡ್ತಾ ಆಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಆ ವಸ್ತುಗಳ ಮಧ್ಯ ಒಂದು ರೆಡ್ ಸ್ವೆಟರ್ ಸಿಗುತ್ತೆ. ಅದು ಬಂದು ಅವನ ಹೈಸ್ಕೂಲ್ ಕ್ಲಾಸ್ಮೇಟ್ ಲಾರೆನ್. ಫ್ಲ್ಯಾಶ್ ಬ್ಯಾಕಲ್ಲಿ ತೋರಿಸ್ತಾರೆ, ಲಾರೆನ್ ಬರೀ ಒಬ್ಳು ಸೈಡ್ ಆಕ್ಟರ್ ಆಗಿ ಇರಬೇಕಿತ್ತು. ಆದರೆ ಟ್ರೂಮನ್ಗೆ ಅವಳನ್ನ ನೋಡಿದ ತಕ್ಷಣ ಇಷ್ಟ ಆಗಿರ್ತಾಳೆ. ಆದರೆ ಮೆರಿಲ್ ಅವನ ಪಾರ್ಟ್ನರ್ ಆಗಬೇಕು ಅಂತ ಪ್ರೊಡಕ್ಷನ್ ಅವರು ಡಿಸೈಡ್ ಮಾಡಿರ್ತಾರೆ. ಆದ್ರಿಂದ ಲಾರೆನ್ ಮತ್ತೆ ಟ್ರೂಮನ್ನ ಅವರು ಆದಷ್ಟು ದೂರ ಇಡ್ತಾರೆ. ಒಂದಿನ ಪಾರ್ಟಿಯಲ್ಲಿ ಟ್ರೂಮನ್ಗೆ ಲಾರೆನ್ ಕಾಣಿಸ್ತಾಳೆ. ಮೆರಿಲ್ ಜೊತೆ ಇದ್ರೂ ಅವನ ಗಮನ ಲಾರೆನ್ ಮೇಲೆ ಇರುತ್ತೆ. ಇನ್ನೇನು ಅವನು ಅವಳ ಹತ್ರ ಮಾತಾಡಬೇಕು ಅನ್ನೋ ಅಷ್ಟರಲ್ಲಿ ಪ್ರೊಡಕ್ಷನ್ ಅವರು ಬಂದು ಲಾರೆನ್ನ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ದಿನ ಲೈಬ್ರರಿಯಲ್ಲಿ ಲಾರೆನ್ನ ನೋಡಿ ಮಾತಾಡ್ಸೋಕೆ ಅಂತ ಟ್ರೂಮನ್ ಹೋಗ್ತಾನೆ. ಆದರೆ ಅವಳು ನಾನು ನಿನ್ನ ಹತ್ರ ಮಾತಾಡೋ ಹಾಗಿಲ್ಲ ಅಂತ ಹೇಳ್ತಾಳೆ. ಆದರೂ ಟ್ರೂಮನ್ ಡೇಟ್ ಹೋಗೋಕ್ಕೆ ಕೇಳ್ತಾನೆ. ಅವಳು ಕ್ಯಾಮ್ರಾಗೆ ಕಾಣಿಸ್ದಲ್ಲೇ ಇರೋ ಹಾಗೆ ಇವಾಗ್ಲೇ ಹೋಗೋಣ, ಆಮೇಲೆ ಆಗಲ್ಲ ಅಂತ ಹೇಳ್ತಾಳೆ. ಟ್ರೂಮ್ಯಾನ್ ಅವಳ ಕಣ್ಗಳನ್ನೇ ನೋಡ್ತಾ ಇರ್ತಾನೆ. ಹಾಗೋ ಹೀಗೋ ಕ್ಯಾಮ್ರಾ ಇಂದ ತಪ್ಪಿಸ್ಕೊಂಡು ಇಬ್ರು ಬೀಚ್ಗೆ ಹೋಗ್ತಾರೆ. ಅಲ್ಲಿ ಟ್ರೂಮ್ಯಾನ್ ಲಾರೆನ್ಗೆ ನೀನಂದ್ರೆ ನಂಗೆ ಇಷ್ಟ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಪ್ರೊಡಕ್ಷನ್ ಅವರು ಸಿಚುವೇಶನ್ನ ಮ್ಯಾನೇಜ್ ಮಾಡೋಕೆ ಬೇರೆ ಆಕ್ಟರ್ನ ಅವಳ ಅಪ್ಪನ ಥರ ಮಾಡಿ ಕಳಿಸ್ತಾರೆ. ಅದನ್ನ ನೋಡಿ ಗಾಬರಿಯಾಗಿ ಲಾರೆನ್ ಎಲ್ಲ ನಿಜ ಹೇಳ್ತಾಳೆ. ಅವಳು ಲಾರೆನ್ ಅಲ್ಲ, ಸಿಲ್ವಿಯಾ. ಇದು ಒಂದು ಟಿವಿ ಶೋ, ಯಾವುದು ನಿಜ ಅಲ್ಲ, ಸುತ್ತಮುತ್ತ ಇರೋರೆಲ್ಲ ಆಕ್ಟರ್ಸ್ಗಳು, ಇದು ಒಂದು ಸೆಟ್ ಅಂತ ಹೇಳ್ತಾಳೆ. ಟ್ರೂಮ್ಯಾನ್ಗೆ ಏನೂ ಅರ್ಥ ಆಗಲ್ಲ. ಅವಳ ಅಪ್ಪ ಇವಳು ತಲೆ ಸರಿ ಇಲ್ಲ, ನಾವು ಫಿಜಿಗೆ ಹೋಗ್ತಾ ಇದೀವಿ ಅಂತ ಹೇಳಿ ಅವಳನ್ನ ಕರ್ಕೊಂಡು ಹೋಗೋಕ್ಕೆ ಹೋಗ್ತಾರೆ. ಸಿಲ್ವಿಯಾ ಹೋಗ್ತಾ ಇಲ್ಲಿಂದ ಆಚೆ ಬಂದು ನನ್ನ ಹತ್ರ ಬಾ, ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾಳೆ. ಟ್ರೂಮ್ಯಾನ್ಗೆ ಏನಾಯ್ತು ಅಂತಾನೆ ಅರ್ಥ ಆಗಲ್ಲ. ಫ್ಲ್ಯಾಶ್ ಬ್ಯಾಕ್ ಮುಗಿಯುತ್ತೆ. ಪ್ರೆಸೆಂಟಲ್ಲಿ ಮೆರಿಲ್ ಫೋಟೋ ಫ್ರೇಮ್ ಹಿಂದೆ ಅವನು ಮ್ಯಾಗ್ಝಿನಿಂದ ಹರಿದಿದ್ದ ಪೀಸ್ಗಳಿಂದ ಸಿಲ್ವಿಯಾ ಮುಖಾನ ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರೋ ಫೋಟೋ ಇರುತ್ತೆ. ಇದನ್ನೆಲ್ಲ ಆಚೆ ಸಿಲ್ವಿಯಾ ಟಿವಿಯಲ್ಲಿ ನೋಡ್ತಾ ಇರ್ತಾಳೆ. ಮಾರನೇ ದಿನ ಆಫೀಸ್ ಹೋಗ್ಬೇಕಾದ್ರೆ ಮಿಸ್ ಆಗಿ ಪ್ರೊಡಕ್ಷನ್ ಅವ್ರ ರೇಡಿಯೋ ಫ್ರೀಕ್ವೆನ್ಸಿ ಮತ್ತೆ ಇವನ್ ಕಾರ್ ರೇಡಿಯೋ ಫ್ರೀಕ್ವೆನ್ಸಿ ಎರಡು ಮಿಕ್ಸ್ ಆಗಿ ಅವ್ರ ಮಾತು ಟ್ರೂಮನ್ಗೆ ಕೇಳ್ಸೋಕ್ ಶುರು ಆಗುತ್ತೆ. ಅವರು ಟ್ರೂಮ್ಯಾನ್ ಏನ್ ಮಾಡ್ತಾ ಇದ್ದಾನೆ, ಅವನು ಎಲ್ಲಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಅವನು ತುಂಬಾ ಗಾಬರಿ ಆಗ್ತಾನೆ. ಅವನ್ನ ಯಾರೋ ನೋಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅವನು ಯಾವಾಗ್ಲೂ ಹೋಗೋ ತರ ಸೀದಾ ಆಫೀಸಿಗೆ ಹೋಗ್ದಲೆ ಅಲ್ಲಿ ಇಲ್ಲಿ ಓಡಾಡ್ತಾ ಅವನ ಸುತ್ತಮುತ್ತನ ಗಮನ ಇಟ್ಟು ನೋಡ್ತಾನೆ. ಅವನಿಗೆ ತುಂಬಾ ವಿಷಯಗಳು ಸರಿ ಅನ್ಸಲ್ಲ. ಎಲ್ಲ ಅವನಿಗೆ ಈಸಿ ಆಗೋ ತರ ಇರುತ್ತೆ. ಅವನು ಇದ್ದಕ್ಕಿದ್ದಂಗೆ ಯಾವತ್ತೂ ಹೋಗ್ದಲೇ ಇರೋ ಒಂದು ಬಿಲ್ಡಿಂಗ್ ಒಳಗಡೆ ಹೋಗ್ತಾನೆ. ಅಲ್ಲಿ ಲಿಫ್ಟ್ ಒಳಗಡೆ ಹೋಗಕ್ಕೆ ನೋಡಿದ್ರೆ ಅದು ಸೆಟ್ಗೆ ಓಪನ್ ಆಗುತ್ತೆ. ಅದನ್ನ ನೋಡಿ ಟ್ರೂಮನ್ ತುಂಬಾನೇ ಕನ್ಫ್ಯೂಸ್ ಆಗ್ತಾನೆ. ಅಷ್ಟರಲ್ಲಿ ಅಲ್ಲಿದ್ದ ಬೇರೆ ಆಕ್ಟರ್ಸ್ ಇವನ ಬಿಲ್ಡಿಂಗ್ ಇಂದ ಆಚೆ ಹಾಕ್ತಾರೆ. ಅಲ್ಲೇ ಒಂದು ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡೋ ಅವ್ನ ಫ್ರೆಂಡ್ ಮಾರ್ಲಿನ್ ಹತ್ರ ಆಗಿದ್ದನ್ನ ಹೇಳೋಕೆ ಅಂತ ಹೋಗ್ತಾನೆ. ಆದ್ರೆ ಅವನು ಟ್ರೂಮನ್ಗೆ ಅದೆಲ್ಲ ನಿನ್ ಭ್ರಮೆ, ಹಾಗೆ ಏನೂ ಇಲ್ಲ, ನಿನ್ನನ್ನು ಯಾರು ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿ ಕಳಿಸ್ತಾನೆ. ಮನೇಲಿ ಟ್ರೂಮನ್, ಮೆರಿಲ್, ಆಂಜೆಲಾ ಎಲ್ಲ ಹಳೆ ಫೋಟೋಸ್ನ ನೋಡ್ತಾ ಇರ್ತಾರೆ. ಅವನಿಗೆ ಒಳ್ಳೆ ನೆನಪುಗಳೆಲ್ಲ ವಾಪಸ್ ನೆನಪಿಸ್ತಾ ಇರ್ತಾರೆ. ಆಂಜೆಲಾ ಮತ್ತೆ ಮೆರಿಲ್ ಇಬ್ರು ಆಚೆ ಹೋಗ್ತಾರೆ. ಟ್ರೂಮನ್ ಫೋಟೋಸ್ ನೋಡ್ತಾ ಇರ್ತಾನೆ. ಹಾಗೆ ನೋಡ್ಬೇಕಾದ್ರೆ ಅವ್ರ ಮದ್ವೆ ಫೋಟೋ ಅಲ್ಲಿ ಮೆರಿಲ್ ಮದ್ವೆ ಆಗ್ಬೇಕಾದ್ರೆ ಬೆರಳ್ನ ಕ್ರಾಸ್ ಮಾಡಿರೋದನ್ನ ನೋಡ್ತಾನೆ. ಸುಳ್ಳು ಹೇಳ್ಬೇಕಾದ್ರೆ ಮಾತ್ರ ಹಾಗೆ ಮಾಡೋದು, ಇವಳು ಯಾಕೆ ಹೀಗೆ ಮಾಡಿದಾಳೆ ಅಂತ ಅವನಿಗೆ ಅವಳ ಮೇಲೆ ಅನುಮಾನ ಆಗುತ್ತೆ. ಆದ್ರಿಂದ ಮಾರನೇ ದಿನ ಬೆಳಗ್ಗೆ ಮೆರಿಲ್ನ ಕೆಲ್ಸಕ್ಕೆ ಫಾಲೋ ಮಾಡ್ತಾನೆ. ಒಂದು ಫೇಕ್ ಹಾಸ್ಪಿಟಲ್ಗೆ ಹೋಗ್ತಾನೆ. ಇವನು ಫಾಲೋ ಮಾಡ್ತಾ ಇರೋದ್ರಿಂದ ಮೆರಿಲ್ ಮತ್ತೆ ಬೇರೆ ಆಕ್ಟರ್ಸ್ ಎಲ್ಲ ನಿಜವಾದ ಡಾಕ್ಟರ್ಸ್ ತರ ಸರ್ಜರಿ ಮಾಡೋ ಹಾಗೆ ನಾಟಕ ಮಾಡ್ತಾರೆ. ಅಲ್ಲೇ ಇರೋ ಬೇರೆ ಸ್ಟಾಫ್ ಟ್ರೂಮನ್ನ ತಡೀತಾರೆ. ಅವನು ವಾಪಸ್ ಹೋಗ್ತಾ ಮೆರಿಲ್ಗೆ ಅವನು ಫಿಜಿ ಹೋಗ್ತಾ ಇದ್ದಾನೆ ಅಂತ ತಿಳಿಸ್ಲಿಕ್ಕೆ ಹೇಳಿ ಹೊರಡ್ತಾನೆ. ಅಲ್ಲಿಂದ ಅವನು ಟ್ರಾವೆಲ್ ಏಜೆನ್ಸಿಗೆ ಹೋಗಿ ಫಿಜಿಗೆ ಫ್ಲೈಟ್ಸ್ ವಿಚಾರಿಸ್ತಾನೆ. ಅಲ್ಲಿಗೆ ಯಾವ ಫ್ಲೈಟ್ಸ್ ಕೂಡ ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ಅವನು ನೆಕ್ಸ್ಟ್ ಬಸ್ ಟಿಕೆಟ್ನ ತಗೊಂಡು ಬಸ್ ಹತ್ತಿ ಕುತ್ಕೊಂತಾನೆ. ಆದ್ರೆ ಇನ್ನೇನು ಹೊರಡೋ ಅಷ್ಟರಲ್ಲಿ ಬಸ್ ಕೆಟ್ಟೋಗಿ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಇದೆಲ್ಲ ಪ್ರೊಡಕ್ಷನ್ ಅವರು ಟ್ರೂಮ್ಯಾನ್ನ ತಡೆಯೋಕೆ ಮಾಡ್ತಾ ಇರ್ತಾರೆ. ಹೇಗಾದ್ರೂ ಮಾಡಿ ಸಿಟಿಯಿಂದ ಆಚೆ ಹೋಗ್ಬೇಕು ಅಂತ ಅವನು ಹೆಂಡತಿನ ಕರ್ಕೊಂಡು ಹೊರಡ್ತಾನೆ. ಅವನು ಅವಳಿಗೆ ವಿಚಿತ್ರ ಅನ್ಸೋದೆಲ್ಲ ಹೇಳ್ತಾನೆ. ಇನ್ನೇನು ಹೊರಡ್ಬೇಕು ಅನ್ನೋ ಅಷ್ಟರಲ್ಲಿ ಸಡನ್ ಆಗಿ ಟ್ರಾಫಿಕ್ ಆಗುತ್ತೆ. ಹೇಗೋ ಅದರಿಂದ ಆಚೆ ಬಂದು ಬ್ರಿಡ್ಜ್ ಹತ್ರ ಬರ್ತಾರೆ. ಆದ್ರೆ ಟ್ರೂಮನ್ಗೆ ತುಂಬಾ ಭಯ ಆಗುತ್ತೆ. ಅವನು ಸಡನ್ ಆಗಿ ಮೆರಿಲ್ಗೆ ಗಾಡಿ ಕಂಟ್ರೋಲ್ ಕೊಟ್ಟು ಆಕ್ಸಲರೇಟರ್ ಪ್ರೆಸ್ ಮಾಡ್ತಾನೆ. ಹಾಗೋ ಹೀಗೋ ಬ್ರಿಡ್ಜ್ ಕ್ರಾಸ್ ಮಾಡ್ತಾರೆ. ಆದ್ರೆ ದಾರಿ ಉದ್ದಕ್ಕೂ ಒಂದಲ್ಲ ಒಂದು ವಾರ್ನಿಂಗ್ ಅಡಚಣೆಗಳು ಬರ್ತಾನೆ ಇರುತ್ತೆ. ಇದೆಲ್ಲ ಪ್ರೊಡಕ್ಷನ್ ಅವ್ರು ಮಾಡ್ತಾ ಇರ್ತಾರೆ. ಅವನು ಒಂದು ರೋಡ್ ಬ್ಲಾಕ್ ಹತ್ರ ಸಡನ್ ಆಗಿ ಇಳಿದು ಓಡೋಗ್ತಾನೆ. ಆದ್ರೆ ಬೇರೆ ಆಕ್ಟರ್ಸ್ ಅವನ್ನ ಹಿಡಿದು ವಾಪಸ್ ಮನೆ ಕರ್ಕೊಂಡು ಬರ್ತಾರೆ. ಮನೇಲಿ ಮೆರಿಲ್ ಮತ್ತೆ ಟ್ರೂಮನ್ ಜಗಳ ಆಡ್ತಾ ಇರ್ತಾರೆ. ಟ್ರೂಮನ್ ಇಲ್ಲಿ ಏನೇನ್ ನಡೀತಾ ಇದೆ ಇದ್ರಲ್ಲೆಲ್ಲ ನೀನು ಭಾಗಿಯಾಗಿದ್ಯಾ ಅಂತ ಅವಳಿಗೆ ಹೇಳ್ತಾನೆ. ಆದ್ರೆ ಅವಳು ಸಡನ್ ಆಗಿ ಒಂದು ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ ನ ಹೇಳಕ್ ಶುರು ಮಾಡ್ತಾಳೆ. ಟ್ರೂಮನ್ ಏನ್ ಮಾಡ್ತಾ ಇದೀಯ ನೀನು, ಯಾಕೆ ಟಿವಿಯಲ್ಲಿ ಮಾತಾಡೋ ತರ ಸಡನ್ ಆಗಿ ಮಾತಾಡ್ತಾ ಇದೀಯಾ ಅಂತ ಕೇಳ್ತಾನೆ.
ಅವನಿಗೆ ತುಂಬಾನೇ ಕೋಪ ಬರುತ್ತೆ. ಅವನು ಸಡನ್ ಆಗಿ ಅವಳನ್ನ ಹಿಡ್ಕೊಂಡು ಹೆದರಿಸ್ತಾನೆ. ಅವಳು ಗಾಬರಿಯಾಗಿ ಅಲ್ಲೇ ಹತ್ರ ಇರೋ ಕ್ಯಾಮ್ರಾನ ನೋಡ್ಕೊಂಡು ಏನಾದ್ರೂ ಮಾಡಿ ಅಂತ ಹೇಳ್ತಾಳೆ. ಟ್ರೂಮ್ಯಾನ್ ಅವಾಗ ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಕೇಳ್ತಾನೆ. ಅವಳು ಯಾರೂ ಇಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅವನ ಫ್ರೆಂಡ್ ಮಾರ್ಲೋನ್ ಬರ್ತಾನೆ. ಟ್ರೂಮ್ಯಾನ್ನ ಸಮಾಧಾನ ಮಾಡಿ ಮೆರಲ್ನ ಕಾಪಾಡೋಕ್ಕೆ ಅವನ ಪ್ರೊಡಕ್ಷನ್ ಅವರು ಕಳ್ಸಿರ್ತಾರೆ. ಅವನು ಟ್ರೂಮ್ಯಾನ್ನ ಆಚೆ ಕರ್ಕೊಂಡು ಹೋಗಿ ಯಾಕೆ ಹೀಗೆ ಮಾಡ್ತಾ ಇದೀಯಾ, ನೀನ್ ಅನ್ಕೊಂಡಿರೋ ಹಾಗೆ ಏನೂ ಇಲ್ಲ ಅಂತ ಎಮೋಷನಲ್ ಆಗಿ ಹೇಳ್ತಾನೆ. ಆದ್ರೆ ಅದನ್ನೆಲ್ಲ ಕ್ರಿಸ್ಟಾಫ್ ಹೇಳ್ಕೊಡ್ತಾ ಇರ್ತಾನೆ. ಮಾರ್ಲೋನ್ಗೆ ನಾನು ಯಾವತ್ತು ನಿಂಗೆ ಸುಳ್ಳು ಹೇಳಲ್ಲ ಅಂತಾನು ಹೇಳು ಅಂತ ಹೇಳ್ಕೊಡ್ತಾನೆ. ಆಮೇಲೆ ನೀನು ನಿಮ್ಮಪ್ಪನ ಅವತ್ತು ನೋಡಿದ್ ನಿಜ, ನಾನು ಹುಡುಕ್ತೆ ಅವ್ರು ನನಗೆ ಸಿಕ್ಕಿದ್ರು ಅಂತ ಕೂಡ ಹೇಳ್ತಾನೆ. ಹಿಂದೆ ಟ್ರೂಮ್ಯಾನ್ ಅಪ್ಪ ಕರ್ಕ್ ಬಂದು ಅವನ್ನ ಅಪ್ಕೊಂತಾರೆ. ಒಂದು ಎಮೋಷನಲ್ ಮೂಮೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದ್ಮೇಲೆ ಅವ್ರ ಅಪ್ಪಂಗೆ ಏನೂ ನೆನ್ಪಿರ್ಲಿಲ್ಲ ಅನ್ನೋ ಒಂದು ಸ್ಟೋರಿ ಲೈನ್ ನ ಕ್ರಿಯೇಟ್ ಮಾಡ್ತಾರೆ. ಆಚೆ ಜನ ಅದನ್ನ ತುಂಬಾ ಇಷ್ಟಪಡ್ತಾರೆ. ಎಲ್ಲ ಎಮೋಷನಲ್ ಆಗಿ ಶೋನ ನೋಡ್ತಾರೆ. ಒಂದು ಇಂಟರ್ವ್ಯೂ ಅಲ್ಲಿ ಕ್ರಿಸ್ಟಾಫ್ ಹೇಗೆ ಟ್ರೂಮ್ಯಾನ್ ಶೋನ 29 ವರ್ಷ ಟ್ರೂಮ್ಯಾನ್ಗೆ ಗೊತ್ತಿಲ್ಲದಲೇ ಇರೋ ಹಾಗೆ ನಡೆಸ್ತಾ ಇದ್ದಾರೆ ಅಂತ ಹಂಚ್ಕೊಂತಾನೆ. ಅವಾಗ ತಾನೇ ಹುಟ್ಟಿರೋ ಅನಾಥ ಮಕ್ಕಳುಗಳ ಮಧ್ಯ ಟ್ರೂಮ್ಯಾನ್ ನ ಆಯ್ಕೆ ಮಾಡಿದ್ವಿ ಅಂತ ಕೂಡ ಹೇಳ್ತಾನೆ. ಈ ಟೀಮ್ ಆ ಮಗುನ ಲೀಗಲಿ ದತ್ತು ತಗೊಂಡಿರ್ತಾರೆ. ಆ ಶೋ ಅಲ್ಲಿ ಪ್ರತಿ ಒಂದು ಐಟಮ್ ಕೂಡ ಅಡ್ವರ್ಟೈಸ್ಮೆಂಟ್, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆಕ್ಟರ್ಸ್. ಸಿಲ್ವಿಯಾ ಆ ಇಂಟರ್ವ್ಯೂಗೆ ಕಾಲ್ ಮಾಡಿ ಕ್ರಿಸ್ಟಾಫ್ ಮಾಡ್ತಾ ಇರೋದು ತಪ್ಪು, ಟ್ರೂಮ್ಯಾನ್ಗೆ ತುಂಬಾ ದೊಡ್ಡ ಮೋಸ ಆಗ್ತಾ ಇದೆ ಅಂತ ಹೇಳ್ತಾಳೆ. ಇನ್ನೊಂದ್ ಕಡೆ ಟ್ರೂಮ್ಯಾನ್ ಅವನ್ ಹಳೆ ದಿನಚರಿಗೆ ವಾಪಸ್ ಆಗ್ತಾನೆ. ಆದ್ರೆ ಮೆರಿಲ್ ಬಿಟ್ಟು ಹೋದ್ಮೇಲೆ ಅವನು ಬೇಸ್ಮೆಂಟ್ ಅಲ್ಲಿ ಮಲ್ಕೊಂತಾ ಇರ್ತಾನೆ. ಒಂದ್ ರಾತ್ರಿ ಟ್ರೂಮ್ಯಾನ್ ಗುಟ್ಟಾಗಿ ತಪ್ಪಿಸ್ಕೊಂಡಿರೋದು ಗೊತ್ತಾಗುತ್ತೆ. ಬೇಸ್ಮೆಂಟ್ ಅಲ್ಲಿ ಒಂದು ಟನಲ್ ಮಾಡಿ ಎಸ್ಕೇಪ್ ಆಗಿರ್ತಾನೆ. ಕ್ರಿಸ್ಟಾಫ್ 29 ವರ್ಷದಲ್ಲಿ ಮೊದಲನೇ ಬಾರಿ ಲೈವ್ ನ ಆಫ್ ಮಾಡ್ತಾನೆ. ಜನರಿಗೆ ಫುಲ್ ಆಶ್ಚರ್ಯ ಆಗುತ್ತೆ. ಟ್ರೂಮ್ಯಾನ್ ಎಲ್ಲೋದ ಅಂತ ಎಲ್ರಿಗೂ ಕುತೂಹಲ ಆಗುತ್ತೆ. ಅಲ್ಲಿ ಸೆಟ್ ಅಲ್ಲಿ ಎಲ್ಲಾ ಆಕ್ಟರ್ಸ್ ಗಳು ಸೇರಿ ಟ್ರೂಮ್ಯಾನ್ ನ ಹುಡ್ಕೋಕೆ ಶುರು ಮಾಡ್ತಾರೆ. ಕ್ರಿಸ್ಟಾಫ್ ಲೈಟ್ ಆನ್ ಮಾಡಿ ದಿನ ತರ ಕೂಡ ಮಾಡ್ತಾನೆ. ಇನ್ನೊಂದ್ ಕಡೆ ಟ್ರೂಮ್ಯಾನ್ ಬೋಟ್ ಅಲ್ಲಿ ಹೋಗ್ತಾ ಇರ್ತಾನೆ. ಅವನು ಕಷ್ಟ ಆದ್ರೂ ಪರವಾಗಿಲ್ಲ, ಇಲ್ಲಿಂದ ಆಚೆ ಹೋಗ್ಲೇಬೇಕು ಅಂತ ಹೊರಟಿರ್ತಾನೆ. ಅವನು ಸಿಲ್ವಿಯಾ ಫೋಟೋನ ನೋಡ್ತಾ ಅವಳನ್ನ ನೆನ್ಸ್ಕೊಂತಾನೆ. ಆಚೆ ಅವಳು ಅದನ್ನ ನೋಡಿ ಖುಷಿ ಪಡ್ತಾಳೆ. ಲೈವ್ ವಾಪಸ್ ಆನ್ ಆಗುತ್ತೆ. ಕ್ರಿಸ್ಟಾಫ್ ಹೇಗಾದ್ರೂ ಮಾಡಿ ಟ್ರೂಮ್ಯಾನ್ ನ ತಡಿಲೇಬೇಕು ಅಂತ ನೀರಲ್ಲಿ ಅಲೆಗಳನ್ನ ಜಾಸ್ತಿ ಮಾಡ್ತಾನೆ. ಟ್ರೂಮ್ಯಾನ್ ಹೆದರ್ಕೊಂಡು ವಾಪಸ್ ಹೋಗ್ತಾನೆ ಅಂತ. ಆದ್ರೆ ಟ್ರೂಮ್ಯಾನ್ ಕಷ್ಟಪಟ್ಟು ಹಾಗೋ ಹೀಗೋ ಹೆದ್ರದಲ್ಲೇ ಬೋಟ್ನ ಕಾಪಾಡ್ಕೊಂತಾನೆ. ಅದನ್ನ ನೋಡಿ ಕ್ರಿಸ್ಟಾಫ್ ಅಲೆಗಳನ್ನ ಸ್ಟಾಪ್ ಮಾಡ್ತಾನೆ. ಟ್ರೂಮ್ಯಾನ್ ಅವನ್ ಜರ್ನಿನ ಕಂಟಿನ್ಯೂ ಮಾಡ್ತಾನೆ. ಆದ್ರೆ ಸ್ವಲ್ಪ ದೂರ ಹೋದ್ಮೇಲೆ ಅವನ್ ಬೋಟ್ ಒಂದ್ ಗೋಡೆಗೆ ಹೊಡೆಯುತ್ತೆ. ಏನಾಯ್ತು ಅಂತ ಹಾಗೆ ನೋಡ್ತಾ ಹೋದಾಗ ಅವನಿಗೆ ಆಚೆ ಹೋಗಕ್ಕೆ ಮೆಟ್ಲು ಕಾಣಿಸುತ್ತೆ. ಅವನು ಆ ಮೆಟ್ಲುಗಳನ್ನ ಹತ್ತಿ ಇನ್ನೇನು ಆಚೆ ಹೋಗೋ ಅಷ್ಟ್ರಲ್ಲಿ ಕ್ರಿಸ್ಟಾಫ್ ಬೇರೆ ದಾರಿನೇ ಇಲ್ದಲೆ ಟ್ರೂಮ್ಯಾನ್ ಹತ್ರ ಮಾತಾಡ್ತಾನೆ. ಆಕಾಶದಿಂದ ಯಾವ್ದೋ ವಾಯ್ಸ್ ಬಂದಂಗೆ ಟ್ರೂಮ್ಯಾನ್ಗೆ ಕೇಳಿಸುತ್ತೆ. ಕ್ರಿಸ್ಟಾಫ್ ತುಂಬಾ ಪ್ರಯತ್ನ ಪಡ್ತಾನೆ ಟ್ರೂಮ್ಯಾನ್ ನ ತಡೆಯೋಕೆ. ಆಚೆ ಜಗತ್ತಲ್ಲಿ ಬರೀ ಸುಳ್ಳು, ದ್ರೋಹ, ದ್ವೇಷ ಅಷ್ಟೇ ಇರೋದು. ಇಲ್ಲಿ ನಿಂಗೆ ಎಲ್ಲಾ ಸೌಕರ್ಯ ಇದೆ ಅಂತ ಕೂಡ ಹೇಳ್ತಾನೆ. ಆಚೆ ಜನ ಎಲ್ಲ ಟ್ರೂಮ್ಯಾನ್ ಏನ್ ಮಾಡ್ತಾನೆ ಅಂತ ಕುತೂಹಲದಿಂದ ನೋಡ್ತಾ ಇರ್ತಾರೆ. ಆದ್ರೆ ಟ್ರೂಮ್ಯಾನ್ ತಲೆಬಾಗಿ ಗುಡ್ ಬೈ ಅಂತ ಹೇಳಿ ಆಚೆ ಹೋಗ್ತಾನೆ. ಜನ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಸಿಲ್ವಿಯಾ ಖುಷಿಯಿಂದ ಟ್ರೂಮ್ಯಾನ್ ನ ಭೇಟಿ ಮಾಡೋಕೆ ಅಂತ ಹೋಗ್ತಾಳೆ. ಇನ್ನೇನು ಮಾಡಕ್ ಆಗ್ದಲೆ ಪ್ರೊಡಕ್ಷನ್ ಅವರು ಶೋನ ಮುಗಿಸ್ತಾರೆ. ನಿಮ್ಗೆ ಈ ಮೂವಿ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ಮೂವಿ ರೀಕ್ಯಾಪ್ ಅಲ್ಲಿ.